ಐಟಿ ಅಧಿಕಾರಿಗಳಿಂದ ಸಚಿವ ಡಿಕೆ ಶಿವಕುಮಾರ್ ವಿಚಾರಣೆ ಅಂತ್ಯವಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ 4 ವಿಚಾರಣೆ ಈಗ ಅಂತ್ಯಗೊಂಡಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ದ್ವಾರಕಾನಾಥ್ ಜೊತೆಗೆ ಅವರ ಮಾವ ಸೇರಿದಂತೆ ಎಂಎಲ್ಸಿ ರವಿ ಅವರ ವಿಚಾರಣೆ ಕೂಡ ಈಗ ಅಂತ್ಯಗೊಂಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಟಿ ಅವರು ಇಂದು ಬನ್ನಿ ಅಂತ ಹೇಳಿದ್ರು, ಹಾಗಾಗಿ ನಾನು ಬಂದಿದ್ದೆ. ಐಟಿ ಅವರು ನಾಳೆ ವಿಚಾರಣೆಗೆ ಕರೆದಿಲ್ಲ. ಐಟಿ ಅಧಿಕಾರಿಗಳು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಐಟಿ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಂಚನಾಮೆ ವಿಚಾರ ನಮ್ಮ ಆಡಿಟರ್ಸ್ಗೆ ಬಿಟ್ಟಿರುವಂತದ್ದು, ಅದಕ್ಕೆಲ್ಲ ಅರ್ಜಿ ಹಾಕಿ ಮುಂದಿನ ಪ್ರೊಸೀಜರ್ ಮಾಡ್ತಾರೆ. ಸದ್ಯ ಇವತ್ತು ವಿಚಾರಣೆ ಮುಗಿದಿದೆ ಅಂತ ವಿಚಾರಣೆ ಬಳಿಕ ನಗುಮುಖದಿಂದಲೇ ಡಿಕೆ ಶಿವಕುಮಾರ್ ಹೊರಗಡೆ ಬಂದ್ರು, ಉತ್ತರವನ್ನ ಕೊಟ್ಟು ಹೋದ್ರು. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಎಲ್ಲರಿಗೂ ಕೂಡ, ಎಲ್ಲ ಅಸೆಸ್ಸಿಗೆ, ಎಲ್ಲ ಬಿಸ್ನೆಸ್ ಮೆನ್ಗೆ, ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಸಮನ್ ಮಾಡಿ ಕೇಳೋಷ್ಟು ಅಧಿಕಾರ ಇದೆ. ಹಿಂದೆ ಕೂಡ ನಾನು ಬೇಕಾದ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ಬರಬೇಕು 11 ಗಂಟೆ ಮೇಲೆ ಯಾವಾಗ ಬನ್ನಿ ಅಂತ ಹೇಳಿದರು. ಬಂದಿದ್ದೇವೆ. ನಾವು ಹಿಂದೆ ನಾವೆಲ್ಲ ಹೇಳಿಕೆಗಳು ಕೊಟ್ಟಿದ್ದೇವೆ, ಅದ್ರ ಬಗ್ಗೆ ಮಾತಾಡಿದ್ದೇವೆ. ಬಹಳ ಗೌರವದಿಂದ ನಮ್ಮನ್ನ ನೋಡ್ಕೊಂಡಿದ್ದಾರೆ. ನನಗೆ ಸಮಾಧಾನ ಇದೆ. ಎಲ್ಲ ಒಳ್ಳೇದಕ್ಕೆ ಏನೇನು ಗೈಡ್ ಮಾಡಬೇಕು ಎಲ್ಲ ಗೈಡ್ ಮಾಡ್ತಾ ನನಗೇನು ಮತ್ತೆ ನಾಳೆ ಬನ್ನಿ ನಾಳಿದ್ದು ಬನ್ನಿ ಅಂತ ಏನು ಹೇಳಿಲ್ಲ. ಬೇಕಾದಾಗ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ನಾನು ಅದೆಲ್ಲ ಕೇಳಿದ್ದೀನಿ. ಅದೆಲ್ಲ ನಮ್ಮ ಆಡಿಟರ್ ಅಪ್ಲೈ ಮಾಡಬೇಕು. ಅವರೆಲ್ಲ ಅಪ್ಲೈ ಮಾಡಿದಾಗ ಅವ್ರು ಕೊಡ್ತಾರೆ. ಅವರು ಪ್ರೊಸೀಜರ್ ಪ್ರಕಾರ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರೊಸೀಜರ್ ಪ್ರಕಾರ ನಮ್ಮ ಆಡಿಟರ್ಗೆ ಹೇಳಿ ನಾನು ಕಲೆಕ್ಟ್ ಮಾಡ್ತೀನಿ. ನಂದೇ ನೆಕ್ಸ್ಟ್ ಕ್ವಶನ್ I don't want to comment anything. Everything you have commented, and you have already discussed various issues. There are very people with your own friends having commented various issues. Let them all comment. Let me wait and watch for all those comments. Thank you. ಸತತ 3 ಗಂಟೆಗೂ ಹೆಚ್ಚು ಕಾಲ ಡಿಕೆ ಶಿವಕುಮಾರ್ ಅವರನ್ನು ವಿಚಾರಣೆ ಮಾಡಲಾಯಿತು. ಇದರಲ್ಲಿ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಕೂಡ ಇಡ್ತಾ ಇದ್ದೀವಿ. 3 ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲುದಾರಿಕೆ ಕಂಪನಿಯ ಬಗ್ಗೆ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. 50ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಹೊಸ ಮನೆಯ ನಿರ್ಮಾಣ, ಐಟಿ ರಿಟರ್ನ್ ಬಗ್ಗೆ ಹೆಚ್ಚು ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಮುಟ್ಟುಗೋಲು ಹಾಕಿಕೊಂಡಿರುವಂತಹ ದಾಖಲೆಗಳಲ್ಲಿ ಬಹುಪಾಲು ಡಿಕೆ ಶಿವಕುಮಾರ್ ಅವರ ಪಾಲಿದೆ. ವರ್ಷವೊಂದಕ್ಕೆ ಇಷ್ಟೊಂದು ಆಸ್ತಿ ಹೆಚ್ಚಳದ ಮೂಲ ಯಾವುದು ಅನ್ನೋ ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಎಲ್ಲಾ ಆಸ್ತಿಗೂ ಕೂಡ ಸಮರ್ಪಕವಾಗಿ ತೆರಿಗೆ ಪಾವತಿ ಮಾಡಲಾಗಿದೆಯಾ ಅನ್ನೋದನ್ನ ಕೂಡ ಕೇಳಿದ್ದಾರೆ. ಇದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡಿ ಉತ್ತರವನ್ನ ಐಟಿ ಅಧಿಕಾರಿಗಳು ಪಡೆದಿದ್ದಾರೆ. ಒಟ್ಟು 50 ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆ ಗುರು ದ್ವಾರಕಾನಾಥ್ ವಿಚಾರಣೆಯು ಕೂಡ ಅಂತ್ಯಗೊಂಡಿದೆ. ಏನೆಲ್ಲ ಪ್ರಶ್ನೆ ಕೇಳಿದ್ರು ಅಂತ ಇಲ್ಲಿದೆ ನೋಡಿ.
ಡಿಕೆ ಶಿವಕುಮಾರ್ ಅವರ ಜೊತೆ ಗುರು ದ್ವಾರಕಾನಾಥ್ ವಿಚಾರಣೆಯು ಕೂಡ ಅಂತ್ಯಗೊಳ್ಳುತ್ತೆ. ಏನೆಲ್ಲ ಪ್ರಶ್ನೆ ಕೇಳಿದ್ರು ಅಂತ ನಾನ್ ಹೇಳಲ್ಲ ಅನ್ನೋದನ್ನ ದ್ವಾರಕಾನಾಥ್ ಅವರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನನ್ನ ವಿಚಾರಣೆ ನಡೀಲಿಲ್ಲ, ನನ್ನ ವಿಚಾರಣೆ ನಡೆದಿದ್ದೇ ಸಪರೇಟ್ ಆಗಿ, ಮತ್ತೆ ಕರೆದಾಗ ಬಂದು ವಿಚಾರಣೆಗೆ ಹಾಜರಾಗ್ತೇನೆ. ಐಟಿ ವಿಚಾರಣೆ ಬಳಿಕ ದ್ವಾರಕಾನಾಥ್ ಅವರು ಮಾಧ್ಯಮಗಳಿಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೂ ಇಲ್ಲ, ಅವರು ಕೇಳಿದ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ, ನನ್ನ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದೇನೆ. ಅವ್ರು ಏನು ಕೇಳಿದಕ್ಕೆಲ್ಲರೂ ನನ್ನ ಪ್ರಯೋಗ ಉತ್ತರ ಕೊಟ್ಟಿದ್ದೇನೆ. ಮುಂದೆ ಯಾವ ಕರೆದು ಬಂದು ಹಾಜರಾಗಿ ಉತ್ತರ ಕೊಡ್ತೇನೆ. ನಾನು ಆ ವಿಚಾರ ಮಾತಾಡಬಾರ್ದು, ದಯವಿಟ್ಟು ಕೇಳಬೇಡಿ ಪ್ರಶ್ನೆಗಳನ್ನ, ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು.